ಎಲ್ಲರಿಗೂ ನಮಸ್ಕಾರ. ದಯಾನಂದ್ ಗಾರ್ಡನ್ಗೆ ಎಲ್ಲರಿಗೂ ವೆಲ್ಕಮ್. ನಾನು ಇವತ್ತೊಂದು ಸ್ವಲ್ಪ ಟೆರೆಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸ್ವಲ್ಪ ಗಿಡಗಳನ್ನೆಲ್ಲನೂ ಚಿ ಪ್ಲೇಸ್ನ ಚೇಂಜ್ ಮಾಡಿದ್ದೀನಿ. ಅಲ್ಲೆಲ್ಲ ಒಂದು ಸ್ವಲ್ಪ ಬಳ್ಳಿ ಎಲ್ಲ ಹಬ್ಕೊಂಡಿತ್ತು, ಮತ್ತು ಅದಕ್ಕೆಲ್ಲ ಬಿಸಿಲು ಬೀಳ್ತಿರ್ಲಿಲ್ಲ. ಅದಕ್ಕೆ ನೀಟಾಗಿ ಒಳ್ಳೊಳ್ಳೆ ಪ್ಲೇಸ್ ಕಡೆಗೆ ಇಟ್ಟಿದ್ದೀನಿ. ಇವತ್ತೆಲ್ಲ ಪಾಟ್ಗಳನ್ನೆಲ್ಲನೂ ಕೆಳಗಿಳಿಸಿ ಗಿಡನ ಬೇರೆ ಕಡೆ ಇಟ್ಟಿದ್ದೀನಿ. ನೋಡಿ, ಇದೊಂದು ಮಾತ್ರ ಶಂಖಪುಷ್ಪ ಅಲ್ಲೇ ಇಟ್ಟಿದ್ದೀನಿ. ಇದೊಂದು ಸ್ವಲ್ಪ ಹರಡ್ಕೊಂಡಿದೆ, ಇದನ್ನ ಹಿಡ್ದು ಕಟ್ಟಬೇಕು. ಮತ್ತು ಇದು ನೋಡಿ, ಗುಲಾಬಿನೂ ಇಲ್ಲೇ ಇಟ್ಟಿದ್ದೀನಿ. ಇದೊಂದು ಕನಕಾಂಬರ ಆ ಕಡೆ ಇತ್ತು, ತಂದಿದ್ದೀನಿ. ನೋಡಿ, ಇಲ್ಲೂ ಎಷ್ಟು ಸೇವಂತಿಗೆ ಮಗ್ಗಳು ಬಂದಿದೆ ನೋಡಿ. ಇಲ್ಲೊಂದು ಸೇವಂತಿಗೆ ಇದೆ, ಕನಕಾಂಬರ. ನೋಡಿ, ಇದೊಂದು ಗುಲಾಬಿ ಆ ಕಡೆ ಇತ್ತು, ಇಲ್ಲಿ ಪಕ್ಕಕ್ಕೆ ತಂದಿಟ್ಟಿದ್ದೀನಿ. ನೋಡಿ, ವೈಟ್ ಕಲರ್ ಗುಲಾಬಿ ಈಗ ಮಗ್ ಬರ್ತಾಯಿದೆ. ನೋಡಿ, ಇದು ಕನಕಾಂಬರನೇ. ನೋಡಿ, ಇದು ದಾಸವಾಳ. ಇದು ಕೂಡ ಹತ್ತಿತ್ತು ಅಂತ ಇನ್ನು ಶೇರ್ ಮಾಡ್ಕೊಂಡಿದ್ದೀನಿ ನಾನು ನಿಮ್ಮ ಜೊತೆ. ಇದು ಕೂಡ ಹತ್ತಿತ್ತು, ಆಲೇ ಮಗ್ ಬರ್ತಾಯಿದೆ. ಇದೆ ನೋಡಿ, ಇದು ಕನಕಾಂಬರನೇ. ನೋಡಿ, ಈ ಯೆಲ್ಲೋ ಕಲರ್ ಸೇವಂತಿಗೆ ಇಲ್ಲಿ ತಂದು ಇಟ್ಟಿದ್ದೀನಿ. ನೋಡಿ, ಎಷ್ಟು ಹೂವು ಅರಳಿದೆ, ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಇದು ಜೀನಿಯ ಗಿಡ. ನೋಡಿ, ಇಲ್ಲೊಂದು ತಂದು ಇಟ್ಟಿದ್ದೀನಿ. ಇಲ್ಲೂ ಸೇವಂತಿಗೆ ಇದೆ ನೋಡಿ, ಇದು ಹಳದಿ ಸೇವಂತಿಗೆ. ಮತ್ತು ಇನ್ನೊಂದು ಇದು ಹಳದಿ ಸೇವಂತಿಗೆ, ಇದನ್ನ ಇಲ್ಲಿ ತಂದು ಇಟ್ಟಿದ್ದೀನಿ. ನೋಡಿ, ಇದು ಕರ್ಕಡ. ನೋಡಿ, ಇದು ಪಿಂಕ್ ಸೇವಂತಿಗೆ ಗಿಡ. ನೋಡಿ, ಇಲ್ಲಿ ತಂದು ಅದನ್ನ ನೋಡಿ ಯಾವ ಥರ ಎಲ್ಲೆಲ್ಲಿ ಇಟ್ಟಿದ್ದೀನಿ ಗಿಡಗಳಂತ. ನೋಡಿ, ಇದು ಹಳದಿ ಬಣ್ಣದ ದಾಸವಾಳ ಮತ್ತು ಮೆಣಸಿನ್ಕಾಯಿ ಗಿಡ. ಇದು ಮಲ್ಲಿಗೆ ಅಂಟು, 7 ಸುತ್ತಿನ ಮಲ್ಲಿಗೆ ಅಂಟು. ಇದು ಚೆಂಡು ಹೂವು. ನೋಡಿ, ಇದು ದಾಸವಾಳ ತ್ರಿಬಲ್ ಪೆಟಲ್ಸು. ನೋಡಿ, ಇದು ಸಿಂಗಲ್ ಪೆಟಲ್ಸು, ಯೆಲ್ಲೋ ಕಲರ್ ದಾಸವಾಳ. ನೋಡಿ, ಇದು ಡೈರೆ. ಇದು ರುದ್ರಾಕ್ಷಿ ಹೂವಿನ ಬೀಜ ಗಿಡ ಹಾಕಿದ್ದೆ, ಅದು ಸಸಿ ಬಂದು ಹುಟ್ಟಿತ್ತು, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಯಾರೋ ನನ್ನ ಹಳೆ ಚಾನಲ್ ನೋಡ್ತಾಯಿದ್ರೆ ಗೊತ್ತಾಗುತ್ತೆ, ಫಾಲೋ ಮಾಡ್ತಾಯಿದ್ದೆ. ಯಾರೋ ಹೊಸಬ್ರು ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ವೀಡಿಯೋ ನೋಡ್ತಾಯಿದ್ದೀರ, ಲೈಕೇ ಮಾಡ್ತಾಯಿಲ್ಲ. ನೀವು ಉಪಯೋಗ ಇದೆ ಅಂದರೆ ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟರೆ ನಮಗೂ ಎನ್ಕರೇಜ್ ಆಗುತ್ತೆ, ಇನ್ನೂ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಒಂದು ಲೈಕ್ ಕೊಡಿ, ಖುಷಿಯಾಗುತ್ತೆ ನಮಗೂ. ನೋಡಿ ಯಾವ ಥರ ಇಟ್ಟಿದ್ದೀನಿ ಅಂತ. ನೋಡಿ, ಇಷ್ಟೊಂದು ಪಾಟ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ನೋಡಿ, ಇದಕ್ಕೆಲ್ಲ ಗಿಡಗಳು ಹಾಕಿದ್ವಿ. ನೋಡಿ, ಇಲ್ಲೆಲ್ಲ ಪಾಟ್ ಇದೆ. ನೋಡಿ, ಇದೆಲ್ಲ ಇವಕ್ಕೆಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಟಿದ್ದೀನಿ. ನೋಡಿ, ಎಷ್ಟು ಪಾಟ್ಗಳೆಲ್ಲ ಕ್ಲೀನ್ ಮಾಡಿದ್ದೀವಿ. ನೋಡಿ, ಇವಕ್ಕೆಲ್ಲ ನಾಳೆ ಗಿಡಗಳು ನೆಡಬೇಕು. ನೆಡ್ತಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ, ಇವೆಲ್ಲ ಕ್ಲೀನ್ ಮಾಡಿದ್ದೀನಿ ಗಿಡಗಳನ್ನೆಲ್ಲನೂ. ಇವಕ್ಕೆಲ್ಲ ಹೋಲ್ ಇರಲಿಲ್ಲ, ಹಾಗಾಗಿ ಗಿಡ ಎಲ್ಲ ಕೊಳಿತಾ ಇತ್ತು. ಅದಕ್ಕೆ ಇವಕ್ಕೆಲ್ಲ ತೂತ ಮಾಡಿದ್ದೀನಿ. ನೋಡಿ, ಹೋಲ್ಸ್ಗಳು ಮಾಡಿದ್ದೀನಿ. ನೋಡಿ, ಮತ್ತು ಈಗ ಏನಕ್ಕೆ ವಿಡಿಯೋ ಮಾಡಿದೆ ಅಂದರೆ, ನೋಡಿ, ಇವತ್ತೊಂದು ಸ್ವಲ್ಪ ತರಕಾರಿ ಬೀಜಗಳನ್ನ ನೆಡುವ. ನೋಡಿ, ತರಕಾರಿ ಬೀಜ ನೆಡೋಣ. ನೋಡಿ, ಈಗ ನಾನು ಅವತ್ತು ಇದಾಕಿದ್ದು ಇದಕ್ಕೆ ಮನೆ ಅವರೆಕಾಯಿ ಬೀಜ ಮತ್ತು ಅಳಸಂದೆ ಕಾಳು, ತಣಿಕಾಳು ಬೀಜ ಹಾಕಿದ್ದೆ. ನೋಡಿ, ಇದರಲ್ಲಿ 5 ಗಿಡ ಹುಟ್ಟಿದೆ. ಇವೆಲ್ಲ ಇದೆ ಅಳಸಂದೆ ಕಾಳು ಗಿಡ, ತಣಿಕಾಳು ಗಿಡ. ಇವೆಲ್ಲ ಮನೆ ಅವರೆಕಾಯಿ ಹುಟ್ಟಲಿಲ್ಲ, ಅದು ಯಾಕೋ ಬೀಜ. ಅದಕ್ಕೆ ಇದಕ್ಕೆ ಹೀರೆಕಾಯಿ ಹಾಕೋಣ ಅಂತ, ಮತ್ತು ಜವಳಿಕಾಯಿ ಬೀಜ ಇದ್ದು ಅದಕ್ಕೆ ಹಾಕೋಣ ಅಂತ ವೀಡಿಯೋ ಮಾಡಿದೆ. ಈಗ ಒಂದು ಸ್ವಲ್ಪ ತರಕಾರಿ ಬೀಜಗಳನ್ನ ನೆಟ್ಟರೆ ನಮಗೂ ಮನೇಲಿ ತರಕಾರಿ ಆಗ್ತದೆ ಅಂತ ನೆಡೋಣ ಅಂತ ವೀಡಿಯೋ ಮಾಡಿದೆ. ನೋಡಿ, ಈಗ ಒಂದು ಸ್ವಲ್ಪ ತರಕಾರಿ ಹೀರೆಕಾಯಿ ಬೀಜ ನೆಡೋಣ. ನೋಡಿ, ನೆಡೋಣ ಈಗ. ನೋಡಿ, ಅತಿ ಕೆಳಗೆ ಹೋಲ್ ಮಾಡಬಾರ್ದು, ಜಾಸ್ತಿ ಮೇಲೆ ಹೋಲ್ ಮಾಡಬೇಕು. ಯಾಕಂದರೆ ಮತ್ತು ಹತ್ತಿ ಆದರೆ ಒಳಗೆ ಜಾಸ್ತಿ ಹೋಲಾದರೆ ಮೊಳಕೆ ಬರಲ್ಲ ಮತ್ತು ಬೇಗ. ಅದಕ್ಕೆ ನೋಡಿ, ಈಗ ಹೀರೆಕಾಯಿ 2 ಕಡೆ ನೆಟ್ಟಿದ್ದೀನಿ. ಇದೊಂದು ಮನೆ ಅವರೆಕಾಯಿ ಇದೆ. ಈಗ ಇದು ಜವಳಿಕಾಯಿ ಎಲ್ಲಿ ಹಾಕೋದು ಅಂತ ಇದನ್ನ ಇಲ್ಲೇ ನೆಡ್ತೀನಿ ಪಕ್ಕದಲ್ಲೇ. ನೋಡೋಣ, ಬಂದರೆ ಚೆನ್ನಾಗಿ ಬರಲಿ. ಈಗ ಹೀರೆಕಾಯಿ ನೆಟ್ಟಿದ್ದೀನಿ, ಇದ್ರ ಜೊತೆಗೆ ಹಾಕ್ತೀನಿ. ನೋಡಿ ಹಾಕಿ ಇಲ್ಲಿ ನಂಬ್ಕಿದ್ದೀನಿ. ನೋಡಿ, ನೆಟ್ಟಿದ್ದೀನಿ. ನೋಡಿ, ಇಲ್ಲೊಂದು ಹಾಕ್ತಾಯಿದ್ದೀನಿ.
ಇವೆಲ್ಲ ನೋಡಿ ಬೀಜ ಯಾವ ಥರ ಇದಿದೆ ಅಂತ ನಿಮ್ಗೆ ತೋರಿಸ್ತೀನಿ ತಡ್ರಿ. ಬೀಜ ನೋಡಿ ಯಾವ ಥರ ಇದೆ ಅಂತ, ಒಂಥರ ಹಸಿರು ಕಲರ್ ಇದೆ. ಇವೆಲ್ಲ ಕೆಮಿಕಲ್ ಹಾಕಿ ಗಿಡ ಬಂದಿರೋದು. ನೋಡಿ ಹಾಕ್ತಾಯಿದ್ದೀವಿ ನೋಡಿ ನೆಡ್ತಾಯಿದ್ದೀನಿ. ನೆಟ್ಟಾಯಿತು, ಸ್ವಲ್ಪ ನೀರು ಹಾಕಬೇಕು. ನೋಡಿ ಯಾವ ಥರ ನೆಟ್ಟಿದ್ದೀನಿ ಅಂತ. ಇದೊಂದು ಟೊಮೆಟೊ ಗಿಡ ಇದೆ, ಇದು ಸಾವಂತಿಗೆ ಗಿಡ. ನಾಳೆ ನಮ್ಮ ಯಾರೋ ಫಾಲೋವರ್ಸು ಸಾವಂತಿಗೆ ಗಿಡಗಳು ಕೊಡ್ತೀನಿ ಅಂತ ಅಂದಿದ್ದಾರೆ. ಅವು ತಂದು ನೆಡಬೇಕು. ನೆಡ್ದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ ಇವತ್ತು ನೋಡಿ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.